ಯಾವ್ಯಾವ ಗಿಡ ಸಿಗುತ್ತೆ? ಗ್ರೀನ್ ಲೀಫ್ ಕಂಪನಿಯಿಂದ ಗಿಡಗಳು ಬರ್ತವೆ. ಪನಾಮ ನೆಮಟೋಡು ಬಾಳೆಗೆ ಬರ ಅಂತ ಮೇನ್ ಕಾಯಿಲೆಗಳು, ರೋಗಮುಕ್ತ ಗೆಡ್ಡೆಗಳನ್ನ ತಗೊಂಡು ಗಿಡ ರೆಡಿ ಮಾಡ್ತಾ ಹೋಗ್ತಾರೆ. 3 ಲಕ್ಷ ಗಿಡ ಕೊಡ್ಸಿದ್ವಿ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಇಲ್ಲಿ ಯಾವ್ಯಾವ ಗಿಡ ಸಿಗುತ್ತೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀರಾ? ಬಾಳೆ ಗಿಡ ಮೇನ್ ಆಗಿ ಓಡ್ತಾ ಇದಾವೆ. ಬಾಳೆ ಗಿಡ ಅಂದ್ರೆ ನಾವೇನ್ ರೆಡಿ ಮಾಡೋದಲ್ಲ, ಅವು ಲ್ಯಾಬ್ ಅಲ್ಲಿ ರೆಡಿ ಆಗ್ತವೆ. ಬೆಂಗಳೂರು ಗ್ರೀನ್ ಲೀಫ್ ಕಂಪನಿಯಿಂದ ಗಿಡಗಳು ಬರ್ತವೆ. ಬಟ್ ಬಾಳೆ ಗಿಡದಲ್ಲಿ ಏನಾಗುತ್ತೆ ಅಂದ್ರೆ ಟಿಶ್ಯೂಕಲ್ಚರ್ ಗಿಡಗಳನ್ನ ರೆಡಿ ಮಾಡ್ಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬಯೋಡೈವರ್ಸಿಟಿ ಡಿಪಾರ್ಟ್ಮೆಂಟ್ ಬರುತ್ತೆ. ಅಲ್ಲಿ NCS TCP ಅಂತ ಬರುತ್ತೆ. ಈ ಟಿಶ್ಯೂಕಲ್ಚರ್ ಗಿಡಗಳನ್ನ ನಮ್ಮ ದೇಶದಲ್ಲಿ ಏನ್ ರೆಡಿ ಮಾಡ್ತಾರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು ಕ್ವಾಲಿಟಿಯಾಗಿ ಗಿಡಗಳನ್ನ ರೆಡಿ ಮಾಡ್ತಾರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅಂತಹ ಒಂದು ಕಂಪನಿ ಗ್ರೀನ್ ಲೀಫ್. ಈಗ ಮೇನ್ ಆಗಿ ಸರ್ಟಿಫಿಕೇಶನ್ ಕೊಡ್ಬೇಕಾದ್ರೆ 2 ಟೆಸ್ಟ್ಗಳಾಗ್ತವೆ. ಒಂದು, ಯಾವುದೇ ರೀತಿ ರೋಗಗಳಿರಬಾರ್ದು, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಪನಾಮ ನೆಮಟೋಡು ಬಾಳೆಗೆ ಬರ ಅಂತ ಮೇನ್ ಕಾಯಿಲೆಗಳು, ಈ ಯಾವುದೇ ರೀತಿ ಕಾಯಿಲೆಗಳಿಂದ ಮುಕ್ತವಾಗಿರ್ಬೇಕು. ಮತ್ತಿನ್ನೊಂದು ಏನಂದ್ರೆ, ಈ ಟಿಶ್ಯೂಕಲ್ಚರ್ ಗಿಡ ಯಾವ ರೀತಿ ಅಂದ್ರೆ ಹಣ್ಣಿನ ಗಿಡಗಳಲ್ಲಿ ಕಸಿ ಕಟ್ತಾರಲ್ಲ, ಸೇಮ್ ಕ್ವಾಲಿಟಿ ಬರ್ಲಿ ಅಂತ, ಅದೇ ತರ ಇದು ಟಿಶ್ಯೂಕಲ್ಚರ್ ಗಿಡಗಳನ್ನ ರೆಡಿ ಮಾಡೋದು. ಈಗ ಬಾಳೆ ಗಿಡಗಳನ್ನ ದೊಡ್ಡ ಬಾಳೆಗೊನೆ ಮರ ಏನ್ ಬರುತ್ತೆ, ಆ ಬಾಳೆಗೊನೆಗಳು ಕಟಾವ್ ಆದ್ಮೇಲೆ ಅದೇ ಗೆಡ್ಡೆಗಳನ್ನ ತಗೊಂಡು, ರೋಗಮುಕ್ತ ಗೆಡ್ಡೆಗಳನ್ನ ತಗೊಂಡು ಗಿಡ ರೆಡಿ ಮಾಡ್ತಾ ಹೋಗ್ತಾರೆ. 2ನೇ ಟೆಸ್ಟ್ ಏನಿದೆ ಅಂದ್ರೆ ಹೈ ಈಲ್ಡ್, ಹೆಚ್ಚು ಇಳುವರಿ ಬರೋ ರೀತಿ ಇವರು ಗಿಡಗಳನ್ನ ರೆಡಿ ಮಾಡಿರ್ಬೇಕು. ಈ 2 ಟೆಸ್ಟ್ಗಳು ಪಾಸ್ ಆಗಿರೋ ಅಂತವಕ್ಕೆ ಸರ್ಟಿಫಿಕೇಶನ್ ಮಾತ್ರ ಕೊಡ್ತಾರೆ. ಅಂತಹ ಕಂಪನಿಗಳಲ್ಲಿ ಗ್ರೀನ್ ಲೀಫ್ ಕಂಪನಿ. ಹಂಗಾಗಿ ನಾವು ಏನ್ ಗ್ರೀನ್ ಲೀಫ್ ಕಂಪನಿ ಮೂಲಕ ಏನ್ ಕೊಡಿಸಿದ್ವಿ ಅದು ತುಂಬಾ ಚೆನ್ನಾಗಿದೆ. ಇಲ್ಲಿವರೆಗೆ ನಾವು 3 ಲಕ್ಷ ಗಿಡ ಕೊಡಿಸಿದ್ವಿ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ರೈತರು ನಮ್ಗೆ ಗಿಡ ಕೊಡ್ಸಕ್ಕಾಗದಿರುವಷ್ಟು ಒತ್ತಡ ಆಗ್ತಾ ಇದೆ ಈಗ. ಅಂದ್ರೆ ಇವಾಗ್ಲಿಂದ ಸ್ಟಾರ್ಟ್ ಮಾಡಿದ್ದೋ ಅಥವಾ ಮುಂಚೆಯಿಂದ? ನಾವು 2 ವರ್ಷದಿಂದ ಬಾಳೆ ಗಿಡ ಕೊಡಿಸ್ತಾ ಇದ್ದೀವಿ ಗ್ರೀನ್ ಲೀಫ್ ಕಂಪನಿಯಿಂದ. ತುಂಬಾ ಹೆಲ್ತಿ ಆಗಿದ್ದಾವೆ. ಮೊದ್ಲು ಕವರ್ನಲ್ಲಿ ಸಸಿಗಳು ಬರ್ತಾ ಇದ್ದು, ಈಗ ಟ್ರೇನಲ್ಲಿ ಬಳಸ್ತಾ ಇದ್ದಾರೆ. ಕವರ್ನಲ್ಲಿ ಸಸಿಗಳನ್ನ ಬೆಳೆಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕೋಕೋಪೀಟ್ ಜೊತೆಗೆ ಒಂದಷ್ಟು ಮಣ್ಣನ್ನು ಹಾಕಬೇಕಾಗತ್ತೆ. ಗಿಡಕ್ಕೆ ಗ್ರಿಪ್ ಬೇಕಲ್ಲ ಕವರ್ನಲ್ಲಿ. ಅವ್ರೀಗ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆಂದ್ರೆ ಮಣ್ಣಲ್ಲೂ ಕಾಯಿಲೆ ಬರೋ ಚಾನ್ಸಸ್ಗಳಿರುತ್ತೆ. ಹಂಗಾಗಿ ಕೋಕೋಪೀಟ್ ನಲ್ಲಿ ಗಿಡಗಳನ್ನ ಬೆಳೆಸ್ತಾ ಹೋಗ್ತಾರೆ ಟ್ರೇಗಳಲ್ಲಿ. ಈ ಗಿಡಗಳು ಫುಲ್ 100% ರೋಗಮುಕ್ತ ಆಗಿರ್ತವೆ. ಈ ಗ್ರೀನ್ ಲೀಫ್ ಕಂಪನಿ ಅಂತಲ್ಲ, ಈ NCS TCP ಸರ್ಟಿಫಿಕೇಶನ್ ಯಾವುದೇ ಕಂಪನಿಗಳಾಗಿದೆ, ಎಲ್ಲಾ ಕಂಪನಿಗಳು ಸಹ ಕೋಕೋಪೀಟ್ ಬಳಸಿ ಟ್ರೇನಲ್ಲಿ ಮಾತ್ರ ಸಸಿಗಳನ್ನ ಬೆಳೆಸ್ತಾ ಹೋಗ್ತಾರೆ. ಸರ್ ನಮಸ್ತೆ, ಯಾವ ಗಿಡ ತಗೊಂಡ್ರಿ ಕುಜಂತೆ ಪ್ರಪಂಚದಲ್ಲಿ? ಬಾಳೆ ಗಿಡ ತಗೊಂಡಿದ್ವಿ. ಎಷ್ಟು ತಗೊಂಡ್ರಿ ಸರ್? ನಾವು ಮೊದ್ಲು 1,000 ತಗೊಂಡೋಗಿದ್ದು, ಇನ್ನೊಂದ್ 2 ಟ್ರೇ ಸಾಲ್ಟೇಜ್ ಇದೆ, ಇವಾಗ 2 ತಗೊಂಡೋಗಿದ್ವಿ. ಮೊದ್ಲು ಇಲ್ಲೇ ತಗೊಂಡೋಗಿದ್ರ? ಇಲ್ಲೇ ತಗೊಂಡು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ಇಲ್ಲಿ? ಇವಾಗ ನಾವು ಒಂದ್ 2 ತಿಂಗಳಾಯ್ತು ತಗೊಂಡೋಗಿ. ನಾವು ಸ್ವಲ್ಪ ಸಾಲ್ಟೇಜ್ ಇದ್ದ ಗಿಡ ಮತ್ತೆ ತಗೊಂಡೋಗಿ. ಚೆನ್ನಾಗ್ ಬಂದಿದಾವ ಸರ್? ಚೆನ್ನಾಗಿ ಬಂದಿದೆ. ಏನೇನ್ ಪ್ರಾಬ್ಲಮ್ ಏನಿದೆ? ಹೋಗಿಲ್ಲ, ಏನ್ ತೊಂದ್ರೆ ಇಲ್ಲ. ಗಿಡ ಮಾತ್ರ ಸೂಪರ್ ಆಗಿದೆ. ಎಷ್ಟು ಗಿಡ ತಗೊಂಡ್ ಹೋಗ್ತಾ ಇದ್ದೀರಾ? 600 ಗಿಡ ತಗೊಂಡಿದ್ದೀವಿ. 600 ಗಿಡ. ಎಷ್ಟು ವರ್ಷದಿಂದ ಪೂಜಂತೆ ಪ್ರಪಂಚಕ್ಕೆ ಬಂದು ಗಿಡಗಳನ್ನ ತಗೊಂಡ್ ಹೋಗ್ತಾ ಇದ್ದೀರಾ? 2-3 ವರ್ಷದಿಂದ ತಗೊಂಡೋಗ್ತಿದ್ದೀವಿ. ಪರವಾಗಿಲ್ವಾ? ಪರವಾಗಿಲ್ಲವಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ವೀಕ್ಷಕರೇ, ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಆ ವಿಡಿಯೋಸ್ ನ ಲೈಕ್ ಮಾಡ್ರಿ. ಅದೇ ರೀತಿ ನಮ್ಮ RJ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ.